ಜಾಬ್ ಮಿಸ್ಟ್ರಿ. ಇವತ್ತು ಕೂಡ ಫ್ರೆಶರ್ಗೋಸ್ಕರ ವರ್ಕ್ ಫ್ರಮ್ ಹೋಮ್ ಅಪಾರ್ಚುನಿಟಿ ತಂದಿದ್ದೀನಿ. ಫ್ರೆಶರ್ಸ್ ಮೇನ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ನಾನು ಫ್ರೆಶರ್ಸ್. ಇನ್ ಕೇಸ್ ನಿಮಗೆ ಬೇರೆ ಡೊಮೇನಲ್ಲಿ ಏನಾದರೂ ಎಕ್ಸ್ಪೀರಿಯನ್ಸ್ ಇದೆ, ನೀವು ಜಾಬ್ ಸರ್ಚ್ ಮಾಡ್ತಾ ಇದ್ದಾರೆ, ದಯವಿಟ್ಟು ನನಗೆ ಮೆಸೇಜ್ ಹಾಕಿ, ಇಮೇಲ್ ಮಾಡಿ, ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾವು ಈ ಥರ ಜಾಬ್ ನೋಡ್ತಾ ಇದ್ದೀವಿ ಅಂತ ನಾನು ಅದನ್ನ ಲಿಂಕ್ನ ನಿಮಗೆ ಶೇರ್ ಮಾಡ್ತೀನಿ, ರೆಸ್ಪಾಂಡ್ ಮಾಡ್ತೀನಿ. ಓಕೆ, ಬಟ್ ಇದು ಇರೋದು ಫ್ರೆಶರ್ಗೋಸ್ಕರ. ಆ್ಯಂಡ್ ಲೊಕೇಶನ್ 3 ಲೊಕೇಶನ್ ಅಲ್ಲಿದೆ: ಬ್ಯಾಂಗ್ಳೂರ್, ಹೈದರಾಬಾದ್, ಚೆನ್ನೈ. ಈ ಇರೋ ಕ್ಯಾಂಡಿಡೇಟ್ಸ್ ಮಾತ್ರ ಫಸ್ಟ್ ಪ್ರಿಫರೆನ್ಸ್ ನೋಡಿ. ಫೇಸ್ ಟು ಫೇಸ್ ಇಂಟರ್ವ್ಯೂ ಎಲ್ಲಿ ನಡೀತಾ ಇದೆ ಅಂದರೆ ಚೆನ್ನೈಯಲ್ಲಿ ನಡೀತಾ ಇದೆ. ಓಕೆ, ಇದೆಲ್ಲ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಡೆಸಿಗ್ನೇಷನ್ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ವಾಯ್ಸ್ ಇದೆ, ಫ್ರೆಶರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೂ ಇದೆ. ಓಕೆ, ಕಂಪ್ನಿ ಹೆಸರು ಇಲ್ಲಿ ನೋಡಿ ಮೆನ್ಷನ್ ಮಾಡಿದ್ದೀನಿ, ಸದರ್ಲ್ಯಾಂಡ್. ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಒಬ್ಬರಿಗೆ ಜಾಬ್ ಆಗಿದೆ. ಅವ್ರು ನನಗೆ ಮೇಲ್ ಮಾಡಿದ್ರು, ಅದನ್ನ ಮೇಲ್ ನಾನು ನಿಮ್ಮ ಸ್ಕ್ರೀನ್ಶಾಟ್ ಅಲ್ಲಿ ಕಳಿಸ್ತೀನಿ. ಬಟ್ ಫ್ರೆಶರ್ಸ್ ಇದ್ರೆ ಈ ಗುಡ್ ಅಪಾರ್ಚುನಿಟಿನ ಬಿಡಕ್ಕೆ ಹೋಗಬೇಡಿ. ಯಾರು ಇಂಟರ್ವ್ಯೂ ಅಟೆಂಡ್ ಮಾಡಿ, ಪ್ರಾಸೆಸ್ ನಿಮ್ಗೆ ಅಟ್ಲೀಸ್ಟ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಆಮೇಲೆ ಯಾರು ಇಂಟರ್ವ್ಯೂ ಅಟ್ಲೀಸ್ಟ್ ಒಂದು 10 to 15 ಇಂಟರ್ವ್ಯೂಸ್ ನೀವು ಅಟೆಂಡ್ ಮಾಡಿದ್ರೆ ನೀವು ಅಟ್ಲೀಸ್ಟ್ 1 ಅಥವಾ 2 ಆದರೂ ಕ್ಲಿಯರ್ ಮಾಡ್ತೀರಾ, ಪ್ರಾಸೆಸ್ ಗೊತ್ತಾದ್ರೆ. ಓಕೆ, ಇದು ಇರೋದು ಬ್ಯಾಚುಲರ್ ಡಿಗ್ರಿ BCom ಅವ್ರ ಇದ್ದವರಿಗೆ, ಬಿಕಾಸ್ ಅಕೌಂಟ್ಸ್ ಬಗ್ಗೆ ನಾಲೆಜ್ ಇರಬೇಕು. ಓಕೆ, ಬ್ಯಾಚುಲರ್ ಡಿಗ್ರಿ ವಿತ್ 0 to 4 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಹಾಕಿದ್ದಾರೆ ನೋಡಿ, AR collections or international voice process, ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಅಕೌಂಟ್ಸ್ ರಿಸೀವೇಬಲ್ ಪ್ರಾಸೆಸ್, follow up with the customer by email and phone to ensure the timely collection of the payments for assigned portfolio. Okay, ಅಂದ್ರೆ ಕಸ್ಟಮರ್ಸ್ ಇಮೇಲ್ ಅಂದ್ರೆ ಫಾಲೋ ಅಪ್ ಮಾಡ್ಬೇಕು ನೀವು ಕಸ್ಟಮರ್ಸ್ಗೆ, ಪೇಮೆಂಟ್ ಆಗಿರೋದು ಅಥವಾ ಎಷ್ಟು ಪೇಮೆಂಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ. ನಿಮಗೆ ಫ್ರೆಶರ್ಸ್ ಇದ್ರೆ ಡೆಫಿನೆಟ್ಲಿ ಟ್ರೈನಿಂಗ್ ಕೊಡ್ತಾರೆ, ಒಂದು 3-4 months. ಎಕ್ಸ್ಪೀರಿಯನ್ಸ್ ಇದ್ದವ್ರಿಗಂತೂ ಏನು ಹೇಳೋದೇ ಬೇಕಾಗಿಲ್ಲ, ಯಾಕಂದ್ರೆ ಅವ್ರದ್ದು ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಅವರು ಹೈರ್ ಮಾಡ್ಕೋತಾರೆ. ಮೇಂಟೈನ್ ಡಿಟೇಲ್ಡ್ ಪೋಸ್ಟ್ ಕರೆಸ್ಪಾಂಡೆನ್ಸ್ ಅಪ್ಡೇಟ್ ಆನ್ ದ ಅಕೌಂಟ್ಸ್ ರಿಸೀವೇಬಲ್ ರೆಕಾರ್ಡ್ಸ್ ಟು ಎನ್ಶೋರ್ ಏಜಿಂಗ್ ಅಪ್ ಟು ಕ್ರೆಡಿಟ್ಸ್ ಅಂಡ್ ಕಲೆಕ್ಷನ್ ಆರ್ ಅಪ್ಲೈಡ್, uncollectible amounts are accounted for, and miscellaneous differences are cleared. Okay, collaborate with the various stakeholders: billing, finance, legal, tax, customer service to resolve the customer disputes and queries, to establish and maintain a good relationship both internally and externally. Okay, monitor high risk accounts and ensure timely escalations of challenges to the management. ಮೇನ್ ಅಂತಂದ್ರೆ ನಿಮ್ ಫಿನಾನ್ಸ್ ರಿಲೇಟೆಡ್ ಇದ್ರೆ ಆಬ್ವಿಯಸ್ಲಿ ಇದ್ದೇ ಇರುತ್ತಲ್ವಾ, ಅಮೌಂಟ್ ಪೇ ಮಾಡೋದು, ಆಮೇಲೆ ಬಿಲ್ಲಿಂಗ್ ಡೀಟೇಲ್ಸ್, ಫಿನಾನ್ಸ್, ಲೀಗಲಿ, ಟ್ಯಾಕ್ಸ್ ಎಷ್ಟು ಬರುತ್ತೆ, ಕಸ್ಟಮರ್ ಸರ್ವಿಸ್ದು ಪ್ರಾಬ್ಲಮ್ಸ್ ಏನೇನು, ಅವ್ರದ್ದು ಕ್ಲೈಂಟ್ಸ್ ಏನೇನು ಇಶ್ಯೂಸ್ ಇರುತ್ತೆ, ಕಸ್ಟಮರ್ ಸರ್ವಿಸ್ ಅದನ್ನ ರಿಸಾಲ್ವ್ ಮಾಡಬೇಕು. ಓಕೆ, ಕಂಟಿನ್ಯೂಲಿ ಲುಕ್ ಅಟ್ ದ ವೇಸ್ ಟು ಇಂಪ್ರೂವ್ ದ ಕಸ್ಟಮರ್ ಸರ್ವಿಸ್. ಮೇನ್ ಅದೇ ಅಲ್ವಾ, ಇಂಟರ್ನ್ಯಾಷನಲ್ ಯಾವುದೇ ಕಸ್ಟಮರ್ ಸಪೋರ್ಟ್ ಜಾಬ್ ಇರಲಿ, ನಮ್ದು ಏನಿರುತ್ತೆ ಥ್ರೂ ಇಮೇಲ್, ಕಾಲ್ಸ್ ಆರ್ ಥ್ರೂ ಫೋನ್. ಐ ಮೀನ್ ಕಾಲ್ಸ್ ಇನ್ ದ ಸೆನ್ಸ್, ಈಗ ನೀವು ಅವರು ಪರ್ಟಿಕ್ಯುಲರ್ಲಿ ಲಾಸ್ಟ್ ಇದರಲ್ಲೂ ನಾನು ನಿಮಗೆ ಕೊಟ್ಟಿದ್ದೆ ಅಂತ ಅನ್ಸುತ್ತೆ, ಸಾಫ್ಟ್ವೇರಲ್ಲೂ ಇದ್ರೆ ಅವ್ರದ್ದು ಪ್ರಾಡಕ್ಟ್ಸ್ ಬಗ್ಗೆ ಕಸ್ಟಮರ್ ಕ್ವರೀಸ್ ಇದ್ರೆ ರಿಸಾಲ್ವ್ ಮಾಡೋದಿರುತ್ತೆ. ಬಟ್ ಇದು ಫಿನಾನ್ಸ್ ರಿಲೇಟೆಡ್ ಇರೋದ್ರಿಂದ ಅವ್ರದ್ದು ಬಿಲ್ಲಿಂಗ್ ಸೆಕ್ಷನಲ್ಲಿ ಅಥವಾ ಅಮೌಂಟ್ ಸೆಕ್ಷನಲ್ಲಿ ಏನೇನು ಕ್ವರೀಸ್ ಇರುತ್ತೆ ಅವ್ರು ನೀವು ರಿಸಾಲ್ವ್ ಮಾಡಬೇಕು. Okay, assist in streamlining and improving the accounts receivable process by identifying the areas of improvement. Meet the monthly productivity goals. Recline complex accounts have excellent attention to the detail. Prepare daily aging report. Strategize a portfolio. Fix the root cause and collect. Work with internal and external stakeholder for the better resolution. Okay, seal ಹಾಕಿದಾರೆ ನೋಡಿ. Work from home candidate should be based in Tamil location ಅಲ್ಲೇ ಇರಬೇಕು, or should be ready to relocate to Chennai when there is a business requirement. ಯಾವಾಗಾದ್ರೂ ಇನ್ ಕೇಸ್ ದಿಸ್ ಇಸ್ ವರ್ಕ್ ಫ್ರಮ್ ಹೋಮ್ ಅಲ್ಲಿ, ಇನ್ ಕೇಸ್ ಮೀಟಿಂಗ್ ಇದ್ರೆ ಅದು ಇದ್ರೆ ನೀವು ಯಾವಾಗಾದ್ರೂ ಒಂದ್ಸತಿ ಚೆನ್ನೈಗೆ ಹೋಗಿ ಬರ್ಬೇಕಾಗತ್ತೆ. ಇನ್ ಕೇಸ್ ನೀವು ಚೆನ್ನೈಯಲ್ಲಿದ್ರೆ ದಯವಿಟ್ಟು ಹೋಗಿ ಅಟೆಂಡ್ ಆಗಿ. ಫ್ರೆಶರ್ಸ್ ಅಂಡ್ ಇಂಟರ್ನ್ಯಾಷನಲ್ ವಾಯ್ಸ್ ಎಕ್ಸ್ಪೀರಿಯನ್ಸ್ ಪ್ರಿಫರ್ಡ್. ಕ್ಯಾಂಡಿಡೇಟ್ ಮಸ್ಟ್ ಬಿ ವೆರಿ ಗುಡ್ ಕಮ್ಯುನಿಕೇಶನ್. UK ಶಿಫ್ಟ್ಸ್ ಇರುತ್ತೆ, ಜನರಲಿ 2 to 10 ಹಂಗಿರುತ್ತೆ. ಹಾಕಿದೆ ನೋಡಿ ಇಲ್ಲಿ, ಏನು ಲೊಕೇಶನ್ಸ್ ನೋಡಿ, ವರ್ಕ್ ಫ್ರಮ್ ಹೋಮ್. ಓಕೆ, ಫ್ರೆಶರ್ಸ್ ಅಪ್ಲೈ ಮಾಡಿ. ಇದನ್ನ ನಾನು ಕೊಡ್ತೀನಿ ನಿಮಗೆ ಲಿಂಕ್, ಅದೆಲ್ಲ ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ದಯವಿಟ್ಟು ಹೋಗಿ ಅಟೆಂಡ್ ಆಗಿ. ಇನ್ ಕೇಸ್ ಚೆನ್ನೈಯಲ್ಲಿದ್ರೆ ಎಲ್ಲ ಡೀಟೇಲ್ಸ್ ಕೊಟ್ಬಿಟ್ಟಿದ್ದಾರೆ, ಕಾಂಟ್ಯಾಕ್ಟ್ ಪರ್ಸನ್ನು, ಟೈಮಿಂಗು.
ಆಕ್ಚುಲಿ 11th ಇತ್ತದು, 11th to 13th ಅಂದ್ರೆ ಇವತ್ತೂ ಹೋಗ್ಬೋದು. ಟೈಮ್ ಸ್ಪೆಸಿಫೈ ಅವ್ರ ಡೇಟ್ ಸ್ಪೆಸಿಫೈ ಮಾಡ್ತಾರಂತ ಬಿಡಬೇಡಿ. ವಿತಿನ್ ಇನ್ ನೆಕ್ಸ್ಟ್ 2 ಡೇಸು ಹೋಗಿ ಅಪ್ಲೈ ಮಾಡಿ. ಯಾಕಂದ್ರೆ ಕೆಲವರು ಅಟೆಂಡ್ ಆಗಿರಲ್ಲ, ಅಟೆಂಡ್ ಆಗ್ತೀನಿ ಅಂತ ಹೇಳಿ. ಸೊ ವಿತಿನ್ ಈ ಸಾಟರ್ಡೆ ಒಳಗಡೆ ಹೋಗಿ ಅಟೆಂಡ್ ಆಗಿ ಬನ್ನಿ ಚೆನ್ನೈ ಕ್ಯಾಂಡಿಡೇಟ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾನು ಇನ್ನೊಂದು ಹೊಸ ಫ್ರೆಷರ್ಸ್ ಜಾಬ್ ಅಪರ್ಚುನಿಟೀಸ್ನ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಅಪ್ಲೈ ಮಾಡಿಕೊಂಡು ಅಟೆಂಡ್ ಆಗಿ. ಅಟೆಂಡ್ ಆಗ್ಲಾರ್ದೆ ಯಾವುದು ಇಂಟರ್ವ್ಯೂಸ್ ನಿಮಗೆ ಕ್ಲಿಯರ್ ಆಗಲ್ಲ.